ಶಾಸ್ತ್ರಗಳು ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯಗಳನ್ನ ವಿಧಾನ ಮಾಡ್ತಾ ಬ್ರಾಹ್ಮಣರಿಗೆ 6 ಕರ್ತವ್ಯಗಳನ್ನ ವಿಧಾನ ಮಾಡಿದ್ದಾರೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಈ 6 ಕರ್ಮಗಳು ಕೂಡ ಬ್ರಾಹ್ಮಣನಿಗೆ ಅತ್ಯವಶ್ಯ ಕರ್ಮಗಳು. ಅಧ್ಯಯನ, ಯಜನ, ದಾನ ಈ 3 ಕರ್ಮಗಳು ಕೂಡ ಬ್ರಾಹ್ಮಣನಿಗೆ ಅತ್ಯವಶ್ಯವಾದ ಕರ್ಮಗಳಾಗಿದೆ. ಆದ್ದರಿಂದ ಯಾರಾದರೂ ಯೋಗ್ಯರಾದ ಶಿಷ್ಯರು ಸಿಕ್ಕರು ಅಂತ ಹೇಳಿದರೆ ಆ ಶಿಷ್ಯರನ್ನ ಬಿಡದೆ ಅವರನ್ನ ಕಟ್ಟಿ ಹಾಕಿ ಅನೇಕ ಸಚ್ಚಾಸ್ತ್ರಗಳನ್ನ ಪಾಠ ಮಾಡಿ ಅವರ ಜೀವನವನ್ನು ಉದ್ಧಾರ ಮಾಡುವಂತಹದ್ದು ಒಬ್ಬ ಯೋಗ್ಯ ಗುರುವಿನ ಕೆಲಸ ಆಗಿದೆ. ತುಂಬಾ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ವಿವಾಹಕ್ಕೋಸ್ಕರ ಕನ್ಯೆ ಸಿಗದೆ ಇರೋದು. ಯಾಕೆ ಕನ್ಯೆ ಯಾಕೆ ಸಿಗೋದಿಲ್ಲ ಈ ನಮ್ಮ ಜೀವಿತಾವಧಿಯಲ್ಲಿ ಅಂತ ಹೇಳಿದರೆ, ಶಾಸ್ತ್ರ ಹೇಳುತ್ತೆ ಹಿಂದಿನ ಜನ್ಮದಲ್ಲಿ ನಾವು ಕನ್ಯಾದಾನವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ನಮಗೆ ಈ ಜನ್ಮದಲ್ಲಿ ಕನ್ಯೆ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ನಮಗೆ ಅನಾಯಾಸವಾಗಿ ಕನ್ಯೆ ಸಿಕ್ಕು ವಿವಾಹ ಆಗಬೇಕು ಅಂತಾದ ಪಕ್ಷದಲ್ಲಿ ಹಿಂದಿನ ಜನ್ಮದಲ್ಲಿ ಒಬ್ಬ ಯೋಗ್ಯನಾದ ವರನನ್ನ ಹುಡುಕಿ ಅವನಿಗೆ ಕನ್ಯಾದಾನವನ್ನ ಮಾಡಿದರೆ ಆಗ ನಮಗೆ ಅವಶ್ಯವಾಗಿ ಕನ್ಯೆ ಅನ್ನೋದು ಈ ಜನ್ಮದಲ್ಲಿ ನಮಗೆ ಸಿಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಂಭಕೋಣ ನಗರವನ್ನ ವರ್ಣನೆ ಮಾಡ್ತಾ ನಾರಾಯಣಾಚಾರ್ಯರು ಆ ಕುಂಭಕೋಣ ಪಟ್ಟಣದಲ್ಲಿ ವಾಸ ಮಾಡುವಂತಹ ಪಕ್ಷಿಗಳ ನಡತೆ ಯಾವ ರೀತಿ ಇತ್ತು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ನ ಕೇವಲಂ ಯದ್ವಲಭಿ ವಿಹಂಗಾಃ ಪ್ರಾಂಶು ಸ್ಥಿತೌ ನಂದನ ನೀಡಭಾಜಃ ಗೀರ್ವಾಣವಾಣ್ಯಾ ವಿಹಗಾನ್ ವಿವಾದೈಃ ವಿಜಿಗ್ಗಿರೇ ಹಂತ ವಿಚಿತ್ರವಾಗ್ಭಿಃ. ಕುಂಭಕೋಣ ಪಟ್ಟಣದಲ್ಲಿ ಗಗನಚುಂಬಿ ಆದ ಅನೇಕ ಕಟ್ಟಡಗಳು ಇಡೀ ನಗರದ ತುಂಬ ತಲೆ ಎತ್ತಿದ್ದವು. ಅಂಥ ಕಟ್ಟಡದಲ್ಲಿ ಅನೇಕ ಪಕ್ಷಿಗಳು ವಾಸವನ್ನ ಮಾಡ್ತಾ ಇದ್ವು. ಆ ವಾಸ ಮಾಡ್ತಾ ಇರುವಂತಹ ಪಕ್ಷಿಗಳು ವಿಜಿಗ್ಗಿರೆ, ನಂದನವನದಲ್ಲಿ ವಾಸ ಮಾಡುವಂತಹ ಯಾವ ಪಕ್ಷಿಗಳು ಇದ್ದಾವೋ ಆ ಎಲ್ಲ ಪಕ್ಷಿಗಳನ್ನೂ ಕೂಡ ಈ ಕುಂಭಕೋಣ ನಗರದಲ್ಲಿ ವಾಸ ಮಾಡುವಂತಹ ಪಕ್ಷಿಗಳು ಆ ಪಕ್ಷಿಗಳನ್ನ ಜಯಿಸಿದವು. ಬರೀ ಕೇವಲ ಕರ್ಮದಿಂದ, ಅಂದರೆ ಆ
ಶುಕ ಮೊದಲಾದಂಥ ಪಕ್ಷಿಗಳು ಕೇವಲ ಕೆಲಸದಿಂದ ಮಾತ್ರ ಆ ಪಕ್ಷಿಗಳನ್ನ ಜಯಿಸಲಿಲ್ಲ, ಹೊರತು ಗೀರ್ವಾಣ ವಾಣ್ಯ ಅಪಿ ವಿಚಿತ್ರವಾಗ್ಭಿಃ ವಿಜಿಗ್ಗಿರೆ. ಆ ಪಟ್ಟಣದಲ್ಲಿ ವಾಸ ಮಾಡುವಂತಹ ಯಾವ ಪಕ್ಷಿಗಳು ಇದ್ದಾವೋ ಆ ಎಲ್ಲ ಪಕ್ಷಿಗಳು ಕೂಡ ಸಂಸ್ಕೃತ ಭಾಷೆಯಲ್ಲಿಯೇ ಮಾತನಾಡ್ತಾ ಇದ್ವು. ದೇವಭಾಷೆ ಗೀರ್ವಾಗ್ವಾಣಿ ಸರಸ್ವತಿ, ದೇವಭಾಷೆ ಅಂತ ಕರೆಸಿಕೊಳ್ಳುವಂತಹ ಯಾವ ಸಂಸ್ಕೃತ ಭಾಷೆ ಇದೆ ಅಂಥ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುವಂತಹದ್ದಾಗಿ ಎಲ್ಲ ಪಕ್ಷಿಗಳನ್ನು ಕೂಡ ಜಯಿಸ್ತಾ ಇದ್ವಂತೆ ಆ ಕುಂಭಕೋಣ ಪಟ್ಟಣದಲ್ಲಿ. ಏನಿದರ ತಾತ್ಪರ್ಯ? ಆ ಕುಂಭಕೋಣ ನಗರದಲ್ಲಿ ಗಗನಚುಂಬಿಯಾದಂಥ ಕಟ್ಟಡಗಳು ಇದ್ವು. ಆ ಕಟ್ಟಡಗಳಲ್ಲಿ ಬರೀ ಸುಮ್ಮನೆ ನಿಷ್ಪ್ರಯೋಜಕವಾದಂಥ ಕಟ್ಟಡಗಳನ್ನ ಅಲ್ಲಿ ವಾಸ ಮಾಡ್ತಾ ಇರುವಂಥ ಜನರು ಕಟ್ಟಿರಲಿಲ್ಲ, ಹೊರತು ಆ ಗಗನಚುಂಬಿ ಆದ ಪ್ರತಿಯೊಂದು ಕಟ್ಟಡದಲ್ಲಿಯೂ ಕೂಡ ಅನೇಕ ವಿದ್ವಾಂಸರು ಸಚ್ಛಾಸ್ತ್ರಗಳನ್ನ ಪಾಠ ಮಾಡ್ತಾ ಇದ್ರು, ಚತುರ್ವೇದಗಳನ್ನ ಪಾಠ ಮಾಡ್ತಾ ಇದ್ರು. ಹೀಗೆ ಪಾಠ ಮಾಡ್ತಾ ಇರೋ ಕಾರಣದಿಂದ ಸಂಸ್ಕೃತ ಭಾಷೆಯಲ್ಲಿಯೇ ಪಾಠ ಮಾಡ್ತಾ ಇದ್ರು ಅಲ್ಲಿರುವಂತಹ ವಿದ್ವಾಂಸರು. ಈ ಕಾರಣದಿಂದ ಆ ಭಾಷೆಯನ್ನ ಕೇಳಿ ಕೇಳಿ ಅಲ್ಲಿ ಇರುವಂತಹ ಎಲ್ಲ ಪಕ್ಷಿಗಳು ಕೂಡ ಅಸ್ಖಲಿತವಾಗಿ ಅತ್ಯಂತ ಸ್ಪಷ್ಟವಾಗಿ ಆ ಸಂಸ್ಕೃತ ಭಾಷೆಯನ್ನ ಮಾತನಾಡಲಿಕ್ಕೆ ಸಮರ್ಥ ಆಗಿದ್ವು. ಉಪನಿಷತ್ತು ನಮಗೆ ಒಂದು ಸಂದೇಶವನ್ನ ಕೊಡುತ್ತೆ. ವೇದ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಏನೇ ಕರ್ತವ್ಯಗಳಿದ್ದರೂ ಕೂಡ ಅಧ್ಯಯನದಿಂದ ಪಾಠ ಪ್ರವಚನಗಳಿಂದ ಯಾವತ್ತೂ ಕೂಡ ನಮ್ಮ ಜೀವನ ವಿಮುಖ ಆಗಬಾರದು. ಯಾಕೆ? ಶಾಸ್ತ್ರಗಳು ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯಗಳನ್ನ ವಿಧಾನ ಮಾಡ್ತಾ ಬ್ರಾಹ್ಮಣರಿಗೆ 6 ಕರ್ತವ್ಯಗಳನ್ನ ವಿಧಾನ ಮಾಡಿದ್ದಾರೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಈ 6 ಕರ್ಮಗಳು ಕೂಡ ಬ್ರಾಹ್ಮಣನಿಗೆ ಅತ್ಯವಶ್ಯ ಕರ್ಮಗಳು. ಈ 6ರಲ್ಲಿಯೂ ಕೂಡ ಬೇಕಾದರೆ ಅಧ್ಯಾಪನವನ್ನ ಪರಿತ್ಯಾಗ ಮಾಡು, ಯಾಜನವನ್ನ ಪರಿತ್ಯಾಗ ಮಾಡು, ಪರಿಗ್ರಹವನ್ನ ದಾನವನ್ನ ಸ್ವೀಕಾರ ಮಾಡುವಂತಹದ್ದನ್ನ ಪರಿತ್ಯಾಗ ಮಾಡು. ಆದರೆ ಅಧ್ಯಯನ, ಯಜನ, ದಾನ ಈ 3 ಕರ್ಮಗಳು ಕೂಡ ಬ್ರಾಹ್ಮಣನಿಗೆ ಅತ್ಯವಶ್ಯವಾದ ಕರ್ಮಗಳಾಗಿದೆ. ಆದ್ದರಿಂದ ಯಾರಾದರೂ ಯೋಗ್ಯರಾದ ಶಿಷ್ಯರು ಸಿಕ್ಕರು ಅಂತ ಹೇಳಿದರೆ ಆ ಶಿಷ್ಯರನ್ನ ಬಿಡದೆ ಅವರನ್ನ ಕಟ್ಟಿ ಹಾಕಿ ಅನೇಕ ಸಚ್ಛಾಸ್ತ್ರಗಳನ್ನ ಪಾಠ ಮಾಡಿ ಅವರ ಜೀವನವನ್ನು ಉದ್ಧಾರ ಮಾಡುವಂತಹದ್ದು ಒಬ್ಬ ಯೋಗ್ಯ ಗುರುವಿನ ಕೆಲಸ ಆಗಿದೆ. ಆದ್ದರಿಂದ ಪ್ರತಿಯೊಬ್ಬ ಕುಂಭಕೋಣ ಪಟ್ಟಣದಲ್ಲಿ ವಾಸ ಮಾಡುವಂತಹ ವಿದ್ವಾಂಸರು 4 ವೇದಗಳನ್ನ ಬಲ್ಲವರಾಗಿದ್ದರು. ಅಷ್ಟೇ ಅಲ್ಲ, ಅನೇಕ ಸಚ್ಛಾಸ್ತ್ರಗಳನ್ನ ಷಟ್ಶಾಸ್ತ್ರಗಳಲ್ಲಿ ಪರಿಣತಿಯನ್ನ ಪಡೆದಂಥ ವಿದ್ವಾಂಸರಾಗಿದ್ದರು. ಇಂಥ ಆ ಎಲ್ಲ ವಿದ್ವಾಂಸರು ಸಂಸ್ಕೃತ ಗೀರ್ವಾಣ ವಾಣಿಯಲ್ಲಿ ಆ ಪಾಠವನ್ನ ಮಾಡ್ತಾ ಇರೋ ಕಾರಣದಿಂದ ಆ ಪಟ್ಟಣದಲ್ಲಿ ಇರುವ ಕಟ್ಟಡದಲ್ಲಿ ವಾಸ ಮಾಡುವಂತಹ ಯಾವ ಪಕ್ಷಿಗಳು ಇದ್ದಾವೆ ಆ ಪಕ್ಷಿಗಳೂ ಕೂಡ ಸಂಸ್ಕೃತ ಭಾಷೆಯಲ್ಲೇ ಮಾತನಾಡುವಂಥದ್ದಾಗಿ ನಂದನವನದಲ್ಲಿ ವಾಸ ಮಾಡುವಂತಹ ಯಾವ ಪಕ್ಷಿಗಳಿದ್ದಾವೆ ಆ ಪಕ್ಷಿಗಳನ್ನೂ ಕೂಡ ಜಯಿಸಿದವು ಅಂತ ಈ ರೀತಿಯಾಗಿ ಉತ್ಪ್ರೇಕ್ಷೆಯನ್ನ ಕವಿಗಳು ಮಾಡ್ತಾ ಇದ್ದಾರೆ.
ಹೀಗೆ ಪರೀಕ್ಷೆಯನ್ನ ಮಾಡ್ತಾ ದತ್ತೋ ಮಹಾದಾನಕೃತಾ ವಿಧಾತ್ರಾ ಸರೋಜ ಸದ್ಮಾಂಡಕಟಾಹ ಏವ ಯಾ ಸ್ವರ್ಗ ಸತ್ಯಾಂಚಿತಲೋಕಯುಕ್ತಾ ನೋ ಚೇತ್ ಸ ತದ್ವಾನ್ ವಿಧಿರಸ್ತು ಕೇನ. ಚತುರ್ಮುಖ ಬ್ರಹ್ಮದೇವರಿಗೆ ಈ ಬ್ರಹ್ಮಾಂಡವೇ ಆ ಬ್ರಹ್ಮದೇವರ ಶರೀರ ಅಂತ ಅನೇಕ ಪುರಾಣಗಳಲ್ಲಿ ನಾವು ಕೇಳ್ತೇವೆ. ತತಃ ಕೂಟಸ್ಥಮಸೃಜತ ವಿಧಿಂ ಬ್ರಹ್ಮಾಂಡ ವಿಗ್ರಹಂ. ಚತುರ್ಮುಖ ಬ್ರಹ್ಮದೇವರಿಗೆ ಈ ಬ್ರಹ್ಮಾಂಡವೇ ಶರೀರವಾಗಿ ಇದೆ ಅಂತ ನಾರಾಯಣಾಚಾರ್ಯರು ಮಣಿಮಂಜರಿ ಮೊದಲಾದ ಗ್ರಂಥಗಳ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಚತುರ್ಮುಖ ಬ್ರಹ್ಮದೇವರಿಗೆ ಈ ಬ್ರಹ್ಮಾಂಡವು ಶರೀರ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಆಯಿತು? ಅದಕ್ಕೋಸ್ಕರ ನಾದತ್ತಮುಪತಿಷ್ಠತೆ, ಯಾವುದೇ ಒಂದು ವಸ್ತುವನ್ನ ನಾವು ಪಡಿಬೇಕು ಅಂತಾದರೆ ಅದು ನಾವು ಜಗತ್ತಿನಲ್ಲಿ ಇನ್ನೊಬ್ಬರಿಗೆ ದಾನವನ್ನ ಕೊಟ್ಟಾಗ ಮಾತ್ರ ಆ ವಸ್ತು ನಮಗೆ ಸಿಗಲಿಕ್ಕೆ ಸಾಧ್ಯ. ಉದಾಹರಣೆಗೆ, ನಾವೆಲ್ಲ ತುಂಬಾ ಜೀವನದಲ್ಲಿ ಕೆಲವರು ಭೂಮಿಯನ್ನ ಸಂಪಾದನೆ ಮಾಡಿರ್ತಾರೆ. ಅದನ್ನ ನೋಡಿ ಭೂಮಿ ಇಲ್ಲದೆ ಇರುವಂಥವರು ಅಸೂಯೆಯನ್ನ ಪಡ್ತಾರೆ. ಯಾತಕ್ಕೋಸ್ಕರ ಅವನಿಗೆ ಈ ಜನ್ಮದಲ್ಲಿ ಹೇರಳವಾದ ಭೂಮಿ ಅವನಿಗೆ ಸಿಕ್ತು? ಅದಕ್ಕೆ ಶಾಸ್ತ್ರಗಳು ಹೇಳ್ತಾವೆ, ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ಯೋಗ್ಯನಾದ ಸತ್ಪಾತ್ರನಿಗೆ ಸ್ವಲ್ಪ ಭೂಮಿಯನ್ನ ದಾನ ಮಾಡಿದ್ದ. ಭೂಮಿಯನ್ನ ದಾನ ಮಾಡಿರೋ ಕಾರಣದಿಂದ ಭಗವಂತ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರ ವಾಣಿಯಂತೆ ಭಗವಂತ ಭಕ್ತ ಕೊಟ್ಟ ಇಂಚು ಭೂಮಿಗೆ ಅದನ್ನ ಇಮ್ಮಡಿಯಾಗಿ ಕೊಟ್ಟು ಈ ಜನ್ಮದಲ್ಲಿ ಅವನನ್ನ ಸುಖವಾಗಿ ಸಲಹುತ್ತಾ ಇರ್ತಾನಂತೆ ಆ ಭಗವಂತ. ಹಾಗೆ ಹಿಂದಿನ ಜನ್ಮದಲ್ಲಿ ಯೋಗ್ಯ ವಿದ್ವಾಂಸರನ್ನ ಗುರುತಿಸಿ ಆ ಬ್ರಾಹ್ಮಣರಿಗೆ ಹೇರಳ ಧನವನ್ನ ದಾನ ಮಾಡಿದ್ದರೆ ಈ ಜನ್ಮದಲ್ಲಿ ಅವನಿಗೆ ಅದಕ್ಕಿಂತಲೂ ದುಪ್ಪಟ್ಟಾದ ಸಂಪತ್ತು, ಧನ ಎಲ್ಲವೂ ಕೂಡ ಅವನಿಗೆ ಸಿಗತ್ತೆ. ಅಷ್ಟೇ ಅಲ್ಲ, ಶಾಸ್ತ್ರ ಹೇಳುತ್ತೆ, ಜೀವನದಲ್ಲಿ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಈಗಿನ ಕಾಲದಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ವಿವಾಹಕ್ಕೋಸ್ಕರ ಕನ್ಯೆ ಸಿಗದೇ ಇರೋದು. ಯಾಕೆ ಕನ್ಯೆ ಯಾಕೆ ಸಿಗೋದಿಲ್ಲ ಈ ನಮ್ಮ ಜೀವಿತಾವಧಿಯಲ್ಲಿ ಅಂತ ಹೇಳಿದರೆ ಶಾಸ್ತ್ರ ಹೇಳುತ್ತೆ, ಹಿಂದಿನ ಜನ್ಮದಲ್ಲಿ ನಾವು ಕನ್ಯಾದಾನವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ನಮಗೆ ಈ ಜನ್ಮದಲ್ಲಿ ಕನ್ಯೆ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ನಮಗೆ ಅನಾಯಾಸವಾಗಿ ಕನ್ಯೆ ಸಿಕ್ಕು ವಿವಾಹ ಆಗಬೇಕು ಅಂತಾದ ಪಕ್ಷದಲ್ಲಿ ಹಿಂದಿನ ಜನ್ಮದಲ್ಲಿ ಒಬ್ಬ ಯೋಗ್ಯನಾದ ವರನನ್ನ ಹುಡುಕಿ ಅವನಿಗೆ ಕನ್ಯಾದಾನವನ್ನ ಮಾಡಿದರೆ ಆಗ ನಮಗೆ ಅವಶ್ಯವಾಗಿ ಕನ್ಯೆ ಅನ್ನೋದು ಈ ಜನ್ಮದಲ್ಲಿ ನಮಗೆ ಸಿಗತ್ತೆ. ಆದ್ದರಿಂದ ಯಾರಿಗೆ ಗಂಡು ಮಕ್ಕಳು ಇಲ್ಲವೋ ಈ ಜನ್ಮ, ಯಾರಿಗೆ ಹೆಣ್ಣು ಮಕ್ಕಳು ಇಲ್ಲವೋ ಈ ಜನ್ಮದಲ್ಲಿ, ಯಾರಿಗೆ ಕನ್ಯೆಯರಿರ್ತಾರೋ ಬಡವರಿರ್ತಾರೋ ಆ ಕನ್ಯೆಯನ್ನ
ವಿವಾಹ ಮಾಡಿಕೊಡಲಿಕ್ಕೆ ಸಾಮರ್ಥ್ಯ ಇರೋದಿಲ್ವೋ, ಅಂಥ ಬಡತನದಲ್ಲಿ ಹುಟ್ಟಿದ ಕನ್ಯೆಯನ್ನ ದಾನ ಮಾಡಲಿಕ್ಕೆ ನಾವು ಸಹಾಯ ಮಾಡಿದರೆ ಕನ್ಯಾದಾನದ ಫಲವೇ ನಮಗೆ ಸಿಗತ್ತೆ. ನೋಡಿ, ಇವತ್ತಿನ ದಿನ ಶಾಸ್ತ್ರಗಳಲ್ಲಿ ಅನೇಕ ದಾನಗಳನ್ನ ವಿಧಾನ ಮಾಡ್ತಾರೆ. ಎಲ್ಲ ದಾನಗಳನ್ನು ಕೊಡಬೇಕಾದರೆ ಇದಂ ನಮಮ ಅಂತ ಹೇಳ್ತಾರೆ. ಈ ಕ್ಷಣದಿಂದ ಈ ವಸ್ತು ನನಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಕನ್ಯಾದಾನದಲ್ಲಿ ಮಾತ್ರ ಮದುವೆ, ಆ ಕನ್ಯೆಯನ್ನ ಅಳಿಯನಿಗೆ, ವರನಿಗೆ ಮದುವೆಯನ್ನ ಮಾಡಿಕೊಟ್ಟ ಮೇಲೆಯೂ ಕೂಡ ಆ ಕನ್ಯೆಯ ಮೇಲಿನ ಹಕ್ಕು ಹೆತ್ತ ತಂದೆ ತಾಯಿಗಳಿಗೆ ಹೋಗಲಾರದು. ಆದ್ದರಿಂದ ಕೊಟ್ಟ ಹೆಣ್ಣು ಕುಲದ ಹೊರಗೆ ಅನ್ನೋ ಮಾತು ಇದು ಸತ್ಯವೋ ಸುಳ್ಳೋ ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತಿನ ದಿನ ವಿಚಾರ ಮಾಡಬೇಕಾಗಿದೆ. ಆದ್ದರಿಂದ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದಾನ ಅಂತ ಹೇಳಿದರೆ ಅದು ಕನ್ಯಾದಾನ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಎರಡು ದಾನಗಳು ಶ್ರೇಷ್ಠ, ಅನ್ನದಾನ, ವಿದ್ಯಾದಾನ. ಇವೆರಡರಲ್ಲಿಯೂ ಕೂಡ ಪುನಃ ಯಾವುದು ಶ್ರೇಷ್ಠ ಅಂತ ಆಲೋಚನೆ ಮಾಡಿದಾಗ ಅನ್ನದಾನಕ್ಕಿಂತಲೂ ಕೂಡ ಮಿಗಿಲಾದದ್ದು ವಿದ್ಯಾದಾನ. ಯಾಕೆ? ಅನ್ನದಾನದಿಂದ ಆ ಕಾಲದಲ್ಲಿ ಇರುವ ಹಸಿವು ದೂರ ಆಗಿ ಕ್ಷಣಿಕ ತೃಪ್ತಿ ಸಿಗತ್ತೆ. ಆದರೆ ವಿದ್ಯಾದಾನದಿಂದ ಯಾವಜ್ಜೀವಂಚ ವಿದ್ಯೆಯ, ಜೀವನದ ಕೊನೆಯ ತನಕವೂ ಕೂಡ ಅವನು ಗುರುವಿನ ಮೂಲಕ ಸಂಪಾದನೆ ಮಾಡಿದ ವಿದ್ಯೆಯಿಂದ ಅವನ ಜೀವನವನ್ನ ಅತ್ಯಂತ ಬಂಗಾರಮಯವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆದರೆ ವಿದ್ಯಾದಾನದಷ್ಟೇ ಅತ್ಯಂತ ಮಹತ್ವಪೂರ್ಣವಾದಂಥ ಇನ್ನೊಂದು ದಾನ ಶಾಸ್ತ್ರ ಹೇಳುತ್ತೆ, ಕನ್ಯಾದಾನ. ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಅಂತ ಒಂದು ಮಾತನ್ನ ಹೇಳ್ತಾರೆ. ಒಂದು ಮನೆಯಲ್ಲಿ ಕನ್ಯೆ ಹುಟ್ಟಿದರೆ ಆ ಕನ್ಯೆಗೆ ಎಷ್ಟು ಸಾಮರ್ಥ್ಯ ಇರುತ್ತೋ ಅಷ್ಟು ಸಾಮರ್ಥ್ಯ ಜಗತ್ತಿನಲ್ಲಿ ಹುಟ್ಟಿದ ಯಾವ ವ್ಯಕ್ತಿಗಳಿಗೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕುಲದ್ವಯ ತಾರಿಣಿ. ತಾನು ಮದುವೆ ಮಾಡಿಕೊಂಡು ಹೋದ ಗಂಡನ 10 ತಲೆಯನ್ನ ಯಾರ ಮನೆಯಿಂದ ಬಂದಿದ್ದಳೋ ಆ ಮನೆಯ 10 ತಲೆಯನ್ನ ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಇರೋ ಅಂಥದ್ದು ಕೇವಲ ಕನ್ಯೆಗೆ ಮಾತ್ರ. ಅದಕ್ಕೋಸ್ಕರವೇ ಕುಲದ್ವಯ ತಾರಿಣಿ ಕನ್ಯಾ. ಇಂಥ ಕನ್ಯೆಯನ್ನ ಮದುವೆ ಆದ ಮೇಲೆ ಅವಳಿಗೊಂದು ಹೆಸರು ಬರುತ್ತೆ, ಹೆಂಡತಿ. ಆಚಾರ್ಯರು ಹೇಳಿದರು, ಹೆಂಡತಿ ಅನ್ನೋದನ್ನ ಪ್ರಾಣ ಹೆಂಡತಿ ಅಂತ ಮಾಡಿಕೊಳ್ಳದೆ ಅವಳನ್ನ ಜೀವನದ ಉದ್ದಗಲಕ್ಕೂ ಕೂಡ ಇರುವಂತಹ ತನ್ನೊಟ್ಟಿಗೆ ಸಹ ಬಾಳ್ವೆಯನ್ನ ನಡೆಸಿಕೊಂಡು ಹೋಗಲಿಕ್ಕೆ ಇರುವಂತಹ ಒಂದು ಅತ್ಯುತ್ತಮ ಸ್ನೇಹಿತ, ಇದನ್ನ ಆ ಭಗವಂತ ಕರುಣಿಸಿದ್ದಾನೆ ಅಂತ ಅನ್ಕೋಬೇಕು. ಆದ್ದರಿಂದ ಹೆಂಡತಿ ಸ್ನೇಹಿತಳಾಗಿ ಜೀವನದ ಪೂರ್ತಿ ಆ ಗಂಡನ ಶ್ರೇಯಸ್ಸಿಗೆ ಶ್ರೇಯಸ್ಸನ್ನ ಬಯಸುವಂತಹ ಒಂದು ಅತ್ಯದ್ಭುತವಾದಂತಹ ವಸ್ತು ಜಗತ್ತಿನಲ್ಲಿ ಅದು ಕನ್ಯೆ. ಅನೇಕ ಸಚ್ಚಾಸ್ತ್ರಗಳು ಹೇಳ್ತವೆ. ಕೆಲವರ ಆಕ್ಷೇಪವೂ ಕೂಡ ಇದೆ.
ಹಿಂದೂಗಳಲ್ಲಿ ಸ್ತ್ರೀಯರ ಸ್ವಾತಂತ್ರ್ಯ ಹರಣ. ಆದರೆ ಹಿಂದೂಗಳಲ್ಲಿ ಸ್ತ್ರೀಯರಿಗೆ ಯಾವ ಮಟ್ಟಿನ ಸ್ವಾತಂತ್ರ್ಯ ಇದೆನೋ ಅಷ್ಟರ ಸ್ವಾತಂತ್ರ್ಯ ಬೇರೆ ಯಾವ ಧರ್ಮಗಳಲ್ಲಿಯೂ ಕೂಡ ಇಲ್ಲ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿರ್ತಾವೆ. ಆ ಕಾಣದ ಕೈಗಳೇ ಹೆಣ್ಣಿನ ಕೈಗಳಾಗಿರ್ತವೆ. ಒಂದೋ ಹೆಂಡತಿ ಕೈ ಆಗಿರಬಹುದು, ಅಥವಾ ಒಡ ಹುಟ್ಟಿದ ತಾಯಿಯ ಕೈ ಆಗಿರಬಹುದು, ಅಥವಾ ತಂಗಿ, ಅಕ್ಕ, ಅಜ್ಜಿ, ಚಿಕ್ಕಮ್ಮ, ಹೀಗೆ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಸ್ತ್ರೀಯ ಪಾತ್ರ ಅತ್ಯಂತ ಮುಖ್ಯವಾದುದು. ಆದ್ದರಿಂದ ನಮ್ಮ ಧರ್ಮದಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಸ್ತ್ರೀಯರಿಗೆ ಕೊಟ್ಟಂತಹ ಸ್ವಾತಂತ್ರ್ಯ ಬೇರೆ ಯಾವ ಧರ್ಮಗಳಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತವಾದಂತಹ ಸ್ವಾತಂತ್ರ್ಯ ಕನ್ಯೆಯರಿಗೆ ಇದೆ. ನಾವೆಲ್ಲ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಪಂಚಕನ್ಯೆಯರ ಸ್ಮರಣೆಯನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂಡೋದರಿ 5 ಕನ್ಯೆಯರನ್ನ ಪ್ರತಿನಿತ್ಯ ನಾವು ಸ್ಮರಣೆ ಮಾಡಬೇಕು ಪ್ರಾತಃ ಕಾಲದಲ್ಲಿ, ಬೆಳಿಗ್ಗೆ ಎದ್ದ ಕೂಡಲೇ. ಯಾಕೆ? ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಈ 5 ಕನ್ಯೆಯರ ಸ್ಮರಣೆಯನ್ನ ನಾವು ಮಾಡಿದರೆ ನಮ್ಮಲ್ಲಿ ಇರುವ ದೊಡ್ಡ ದೊಡ್ಡ ಪಾತಕಗಳು ನಾಶ ಆಗಿ ಹೋಗ್ತವೆ. ಆದ್ದರಿಂದ ಕನ್ಯೆಯರ ಸ್ಮರಣೆಗೆ ಇಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಹಾಗಾದ್ರೆ ಕನ್ಯಾ ದಾನವನ್ನ ಮಾಡಿದರೆ ಎಷ್ಟು ಫಲ ಸಿಗತ್ತೆ ಅನ್ನೋದನ್ನ ಹೇಳಬೇಕಾ? ಅದರಿಂದ ಜೀವನದಲ್ಲಿ ನಮಗೆ ಕನ್ಯೆ ಅನಾಯಾಸವಾಗಿ ಇವತ್ತಿನ ದಿನ ಸಿಗಬೇಕು ಅಂತಾದರೆ ನಾವು ಎಲ್ಲಾದರೂ ಕೂಡ ಕನ್ಯಾದಾನ ಆಗ್ತಾ ಇದ್ದರೆ ಮಾಂಗಲ್ಯವನ್ನ ದಾನ ಕೊಡೋದು, ಅಥವಾ ನಾವೇ ಧಾರೆ ಎರೆದು ಕೊಡೋದು, ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದರೆ ನಮ್ಮ ಮಕ್ಕಳಿಗೋ ನಮ್ಮ ಮೊಮ್ಮಕ್ಕಳಿಗೋ ಅಥವಾ ನಮಗೆ ಮುಂದಿನ ಜನ್ಮದಲ್ಲಿ ಆ ಕನ್ಯೆ ಅನಾಯಾಸವಾಗಿ ಸಿಗತ್ತೆ ಅಂತ ಶಾಸ್ತ್ರಗಳೆಲ್ಲವೂ ಕೂಡ ಹೇಳ್ತವೆ.